ಇಂದು ನಾನು ತೆನಾಲಿ ರಾಮನ ಕಥೆಯೊಂದಿಗೆ ಬಂದಿದ್ದೇನೆ. ನಿಮಗೆಲ್ಲ ತೆನಾಲಿ ರಾಮ ಯಾರು ಗೊತ್ತಾ? ತೆನಾಲಿ ರಾಮನು ತೆಲುಗು ಭಾಷೆಯ ಕವಿ ಮತ್ತು ವಿಜಯನಗರದ ರಾಜ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಸಲಹೆಗಾರನಾಗಿದ್ದನು. ಅವನ ಹಾಸ್ಯಮಯ ಜೀವನ ಶೈಲಿಯಿಂದಾಗಿ ಅವನು ಆಸ್ಥಾನ ವಿದೂಷಕನೂ ಸಹ ಆಗಿದ್ದನು. ತೆನಾಲಿ ರಾಮನು ತನ್ನ ಬುದ್ಧಿವಂತಿಕೆ ಮತ್ತು ಮೌಲ್ಯಗಳನ್ನು ಬಳಸಿಕೊಂಡು ಸಮಸ್ಯೆಗಳನ್ನು ಪರಿಹರಿಸುವ ಬುದ್ಧಿಯನ್ನು ಹೊಂದಿದ್ದನು. ಆದ್ದರಿಂದ ಅವನ ಕಥೆಗಳನ್ನು ಮಕ್ಕಳಿಗೆ ಮಲಗುವ ಸಮಯದಲ್ಲಿ ಹೇಳುವುದು ಬಹಳ ಸೂಕ್ತ. ರಾಜ ಕೃಷ್ಣದೇವರಾಯನಿಗೆ ಕುದುರೆಗಳೆಂದರೆ ತುಂಬ ಪ್ರೀತಿ. ಅವನ ರಾಜ್ಯದಲ್ಲಿ ಅತ್ಯುತ್ತಮವಾದ ಕುದುರೆ ತಳಿಗಳ ಸಂಗ್ರಹಗಳನ್ನು ಕೂಡ ಹೊಂದಿದ್ದ. ಒಂದು ದಿನ ಒಬ್ಬ ವ್ಯಾಪಾರಿ ರಾಜನ ಬಳಿ ಅರೇಬಿಯಾದಲ್ಲಿನ ಅತ್ಯುತ್ತಮ ತಳಿಯ ಒಂದು ಕುದುರೆಯನ್ನು ತಂದು ತೋರಿಸಿದ. ರಾಜ ಕೃಷ್ಣದೇವರಾಯನಿಗೆ ಆ ಕುದುರೆ ತುಂಬ ಇಷ್ಟವಾಯಿತು. ವ್ಯಾಪಾರಿಯು ರಾಜನಿಗೆ, ನೀವು ಇದನ್ನು ಖರೀದಿಸಬಹುದು. ನನ್ನ ಬಳಿ ಇದೇ ರೀತಿಯ ಇನ್ನೂ 2 ಕುದುರೆಗಳಿವೆ, ಅವುಗಳನ್ನೂ ಸಹ ನಿಮಗೆ ತಂದು ಕೊಡುವೆ ಎಂದು ಹೇಳಿದನು. ರಾಜನು 2 ಕುದುರೆಗಳನ್ನು ಸಹ ತರಲು ವ್ಯಾಪಾರಿಗೆ 5,000 ಚಿನ್ನದ ನಾಣ್ಯಗಳನ್ನು ಮುಂಚಿತವಾಗಿಯೇ ಕೊಡುವನು. ವ್ಯಾಪಾರಿಯು 2 ಕುದುರೆಗಳೊಂದಿಗೆ 2 ದಿನಗಳಲ್ಲಿ ಹಿಂತಿರುಗುವುದಾಗಿ ಭರವಸೆ ನೀಡಿದನು. 2 ದಿನಗಳು 2 ವಾರಗಳಾದವು. ಆದರೆ ಇನ್ನು ವ್ಯಾಪಾರಿ ಮತ್ತು 2 ಕುದುರೆಗಳ ಸುಳಿವು ಮಾತ್ರ ಇರಲಿಲ್ಲ. ಒಂದು ಸಂಜೆ ತನ್ನ ತೋಟದಲ್ಲಿ ವಿಹರಿಸುತ್ತಿರುವಾಗ ಅಲ್ಲಿ ತೆನಾಲಿ ರಾಮ ಕಾಗದದ ಮೇಲೆ ಏನನ್ನೋ ಬರೆಯುತ್ತಿರುವುದನ್ನು ರಾಜನು ನೋಡಿದನು. ಕುತೂಹಲದಿಂದ ರಾಜನು, ತೆನಾಲಿ, ಏನು ಮಾಡುತ್ತಿದ್ದೀಯಾ ಎಂದು ಕೇಳಿದನು. ತೆನಾಲಿ ರಾಮ ಉತ್ತರ ಕೊಡಲು ಹಿಂಜರಿದನು. ಆದರೆ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಿದ ನಂತರ ಅವನು ರಾಜನಿಗೆ ಕಾಗದವನ್ನು ತೋರಿಸಿದನು. ಕಾಗದದ ಮೇಲೆ ಹೆಸರುಗಳ ಪಟ್ಟಿ ಇತ್ತು. ಪಟ್ಟಿಯಲ್ಲಿ ರಾಜನ ಹೆಸರು ಅಗ್ರಸ್ಥಾನದಲ್ಲಿತ್ತು. ಇದು ಏನು ಎಂದು ರಾಜ ಕೇಳಿದಾಗ ತೆನಾಲಿ ರಾಮನು, ಇವು ವಿಜಯನಗರ ಸಾಮ್ರಾಜ್ಯದ ಅತಿದೊಡ್ಡ ಮೂರ್ಖರ ಹೆಸರುಗಳು ಎಂದು ಹೇಳಿದನು. ರಾಜನು ತನ್ನ ಹೆಸರು ಮೇಲ್ಭಾಗದಲ್ಲಿ ಇದ್ದುದರಿಂದ ಕೋಪಗೊಂಡು ತೆನಾಲಿ ರಾಮನ ಬಳಿ ವಿವರಣೆ ಕೇಳಿದನು. ತೆನಾಲಿ ಕುದುರೆಯ ಸಂಗತಿಯನ್ನು ನೆನಪಿಸುತ್ತಾ, ವ್ಯಾಪಾರಿ ಅಪರಿಚಿತ 5,000 ಚಿನ್ನದ ನಾಣ್ಯಗಳನ್ನು ಪಡೆದ ನಂತರ ಹಿಂತಿರುಗುತ್ತಾನೆ ಎಂದು ನಂಬಿದ ರಾಜನು ಮೂರ್ಖನಲ್ಲವೇ ಎಂದು ಕೇಳಿದ. ಅವನ ವಾದಕ್ಕೆ ಪ್ರತಿಯಾಗಿ ರಾಜ, ಆ ವ್ಯಾಪಾರಿ ಹಿಂತಿರುಗಿದರೆ ಏನಾಗುತ್ತದೆ ಎಂದು ಕೇಳಿದ. ತೆನಾಲಿ ಹಾಸ್ಯದಿಂದ ಉತ್ತರಿಸುತ್ತಾ, ಆ ಸಂದರ್ಭದಲ್ಲಿ ಆ ವ್ಯಾಪಾರಿ ದೊಡ್ಡ ಮೂರ್ಖನಾಗುತ್ತಾನೆ ಮತ್ತು ಅವನ ಹೆಸರು ಪಟ್ಟಿಯಲ್ಲಿರುವ ರಾಜರ ಹೆಸರನ್ನು ಬದಲಾಯಿಸುತ್ತದೆ ಎಂದು ಹೇಳಿದ. ಈ ಕಥೆಯ ನೀತಿ ಏನು ಗೊತ್ತಾ? ಅಪರಿಚಿತರನ್ನು ಕುರುಡರಾಗಿ ನಂಬಬಾರದು. ನಿಮಗೆ ನಾನು ಹೇಳುವ ಕಥೆಗಳು ಇಷ್ಟ ಆಗ್ತಿದೆಯಾ? ಹಾಗಾದರೆ ಲೈಕ್ ಮತ್ತು ಬೆಲ್ ಚಿಹ್ನೆ ಒತ್ತಿ. ನಾಳೆ ಇನ್ನೊಂದು ಕಥೆಯೊಂದಿಗೆ ಬರ್ತೀನಿ.